ಓಹೋ ಬನ್ನಿ ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ. ಆ ಏನತ್ತೆ ಚೆನ್ನಾಗಿದ್ದೀರಾ? ನೋಡಿ ಏನೋ ಇದ್ದೀನಿ. ಆ ಆಮೇಲೆ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಮೊದ್ಲು ಅದನ್ನ ಹೇಳಿ. ಪರವಾಗಿಲ್ಲ, ಮಟ್ಟಿಗಿದ್ದೀನಿ. ಹ್ಮ್ ಅಂದ ಹಾಗೆ ನಾನ್ ನಿಮಗೊಂದು ಶುಭ ಸಮಾಚಾರ ಹೇಳೋಣ ಅಂತ ಬಂದಿದ್ದೀನಿ. ಏನಂತ ಶುಭ ಸಮಾಚಾರ ಅಲ್ಲಿ ಅಂದ್ರೆ? ಅದೇನಪ್ಪಾ ಅಂತಂದ್ರೆ ನಮ್ ಸರ್ಕಾರದವರು ಒಂದ್ ಹೊಸ ಯೋಜನೆ ಶುರು ಮಾಡಿದ್ದಾರೆ. ಅದೇನು ಅಂದ್ರೆ ಬಡವರಿಗೆಲ್ಲ ಫ್ರೀ ಆಗಿ 40-60 ಮನೆ ಕೊಡ್ತಾ ಇದಾರೆ. ಹೌದಾ? ಪಾಪ ನೀವು ಎಷ್ಟು ವರ್ಷ ಅಂತ ಬಾಡಿಗೆ ಕಟ್ಕೊಂಡಿರ್ತೀರಾ ಅಲ್ವಾ? ಅದಕ್ಕೆ ನಿಮ್ಗೊಂದ್ ಮನೆ ಕೊಡ್ತಾನ ಅಂತ ನಾನು ಯೋಚನೆ ಮಾಡಿದೀನಿ. ಆದ್ರೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಹೆಂಗ್ ಹೇಳೋದು ಏನೋ. ಏನಿಲ್ಲ, ಒಂದ್ 5 ಲಕ್ಷ ನೀವು ಕೊಡ್ಬೇಕಾಗತ್ತಷ್ಟೇ. 5 ಲಕ್ಷ ಕೊಟ್ಬಿಟ್ರೆ 40/60 ಮನೆ ನಿಮ್ದೆ. ಒಂದೇ ವಾರದಲ್ಲಿ ರಿಜಿಸ್ಟ್ರೇಷನ್ ಅಷ್ಟೇ. ನನ್ನ ಹತ್ರ ಎಲ್ ಬರುತ್ತೆ ಅಳಿ ಅಂದ್ರೆ? ಪೆನ್ಷನ್ ಏನೋ ಒಂದಿಷ್ಟು 5 ಲಕ್ಷ ಬಂದಿತ್ತು, ಅದನ್ನ ಇಟ್ಕೊಂಡಿದೀನಿ. ನನ್ಗೆ ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಖರ್ಚಿಗೆ ಸರಿ ಹೋಗುತ್ತೆ. ನನ್ ಎಲ್ಲಿಂದ ಬರುತ್ತೆ ಹೇಳಿ? ಅಯ್ಯೋ ಅತ್ತೆ, ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ಈಗ ಕೊಡ್ತಾ ಇದೀರಲ್ಲ ನೀವು 5 ಲಕ್ಷ, ಇವಾಗ ಇನ್ನೊಂದ್ ವಾರಕ್ಕೆ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. ಆ ಮನೆ ನಿಮ್ದು ಆಗ್ಬಿಡುತ್ತೆ. ಆ ಮನೆ ನಿಮ್ದು ಆಗ್ತಾ ಇದ್ದಂಗೆ 5 ಲಕ್ಷ ನಿಮ್ಮ ಅಕೌಂಟ್ ವಾಪಸ್ ಬಂದ್ಬಿಡುತ್ತೆ ಅಷ್ಟೇ. ನಿಮ್ಗೆ ಬಂತು, ಫ್ರೀಯಾಗಿ ಮನೆ ಸಿಕ್ತು ಅಷ್ಟೇ. ಅದಕ್ಕೆ ತಲೆ ಕೆಡಿಸ್ಕೊಂತೀರಾ? ನೋಡಿಪ್ಪ, ನಾನೇನೋ ನಿಮ್ಗೊಂಚೂರು ಒಳ್ಳೇದ್ ಮಾಡೋಣ ಅಂತ ಯೋಚನೆ ಮಾಡಿದೀನಿ. ಸರಿ, ಇವಾಗ ಏನ್ ಮಾಡೋಣ ಅಂತೀರಾ? ಏನಿಲ್ಲ, ನೀವೊಂದ್ 5 ಲಕ್ಷದ ಚೆಕ್ ರುಜು ಹಾಕೊಟ್ರಿ. ಆಮೇಲೆ ನೋಡಿ, ನಾನೊಂದು ಪೇಪರ್ಸ್ ಡಾಕ್ಯುಮೆಂಟ್ ಅಂದಿದ್ದೀನಿ. ಅಯ್ಯೋ ನನ್ನ ತಲೆಗಿಷ್ಟು ಟೈಪೇ ಮಾಡಿಸ್ಕೊಂಡ್ ಬಂದಿಲ್ಲ ನೋಡಿ. ಪರವಾಗಿಲ್ಲ ಬಿಡಿ ಅಳಿ ಅಂದ್ರೆ ನಿಮ್ಮೇಲೆ ನಂಬಿಕೆ ಇದೆ. ನಾನ್ ರುಜು ಹಾಕೊಡ್ತೀನಿ, ಆಮೇಲೆ ನೀವ್ ಟೈಪ್ ಮಾಡಿಸ್ಕೊಡಿ. ಅದು ಸರಿ ಅನ್ನಿ, ನಾನ್ ಎಲ್ಲೋ ಕೊಡ್ತೀನಿ, ನೀವು ಮಳೆಯ ಅಲ್ವೇ? ಸರಿ 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 ಸರಿ. ಹಂಗಿದ್ರೆ ಈ ಸ್ಟಾಂಪ್ ಪೇಪರ್ ಒಂದು ಸೈನು, ಆಮೇಲೆ ಒಂದು ಚೆಕ್ 5 ಲಕ್ಷದ್ದು ನೀವು ಕೊಟ್ಬಿಟ್ರೆ ಈಗ್ಲೇ ಹೋಗಿ ಆಡಿಸ್ಬಿಡ್ತೀವಿ. ನನ್ಗೆ ಚೆಕ್ಕೆಲ್ಲ ಬರೆಯಕ್ ಬರಲ್ಲ ಅಳಿ ಅಂದ್ರೆ. ನೀವೇ ಏನ್ ಬೇಕು ಬರ್ಕೊಡ್ರಿ, ನಾನು ಒಂದು ರುಜು ಹಾಕೊಟ್ಬಿಡ್ತೀನಿ ನಿಮ್ಗೆ. ಆಯ್ತಾಯ್ತು, ಅದೆಲ್ಲ ನೀವ್ ಯೋಚನೆ ಮಾಡ್ಬಿಡಿ. ನಿಮ್ಗೆ ನಂಬಿಕಸ್ತ ಅಳಿಯ ಇರೋ ತನಕ ಏನ್ ಯೋಚನೆ ಇಲ್ಲ. ತಗೊಳ್ಳಿ ಪೆನ್ನು ಕೊಡಿ, ತಗೊಳ್ಳಿ ರುಜು ಹಾಕಿ ಇಲ್ಲಿ. ಇದಕ್ಕೂ ಹಾಕ್ಬೇಕೆ? ಇಲ್ಲಿ 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 ಇಲ್ಲಿ. ಆಮೇಲೆ ಕ್ಲೀನಾಗಿ ಟೈಪ್ ಮಾಡಿಸಿದ್ರೆ ನೀವು ತಂದು ತೋರಿಸ್ತೀನಿ. ನಾನೇನು ಮೋಸ ಮಾಡಲಾತೆ. ನಂಬಿಕೆ ಇದೆ ಬಿಡಿ ಅಳಿ ಅಂದ್ರೆ. ಅದೇ 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 ಅದೇ. ಹಂಗಿದ್ರೆ ಆಯ್ತಲ್ವಾ? ಬರೋಣ್ವೆ? ಕೂತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿ. ಓಯೋ, ನನಗಂತೂ ಬಿಡುವೇ ಇಲ್ಲ ನೋಡಿ. ನಿಮ್ ತರಾನೇ ಎಷ್ಟೊಂದ್ ಜನ ಮಾಡ್ಸೋದಿದೆ. ಅಲ್ಲಿ ಮುಖ್ಯ ಅಧಿಕಾರಿಗಳು ಬೇಗ ಮನೆ ಹೊರಟೋಗ್ಬಿಡ್ತಾರೆ. ಅಷ್ಟ್ರಲ್ಲಿ ಅವ್ರನ್ನ ಹಿಡಿದು ಮಾತಾಡಿ ಎಲ್ಲರಿಗೂ ನಾನ್ ಮನೆ ಕೊಡಿಸ್ಬೇಕಲ್ಲ. ಅದ್ರಲ್ಲೂ ನಮ್ಮ ಅತ್ತೆಗೆ ಫಸ್ಟ್. ಹಾಗಾಗಿ ನಾನ್ ಬರ್ತೀನಿ, ಇನ್ನೊಂದಿನ ಊಟಕ್ಕೆ ಅಂತಾನೆ ಬರ್ತೀನಿ. ಅರ್ಥ ಆಯ್ತಾ? ಆಯ್ತು ಅಳಿ. ನಾನೇನ್ ಬರ್ಲೆ? ಹೋಗಿ ಬನ್ನಿ. ಆದಷ್ಟು ಬೇಗ ಗೃಹ ಪ್ರವೇಶದ ಊಟ ತಿನ್ನಕ್ ರೆಡಿ ಆಗೋಣ. The number you have called is currently switched off. Please try after some time. ಏನಪ್ಪ ಇದು ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ? ಎಲ್ಲೋಗ್ಬಿಟ್ರು ಅಳಿ ಅಂದ್ರು? ಸರಿ, ಇನ್ನೇನ್ ಮಾಡೋದು, ಮನೆ ಹತ್ರನೇ ಹೋಗಿ ನೋಡೋಣ ಅಷ್ಟೇ. ಅಯ್ಯೋ, ಬೀಗ ಹಾಕ್ಬಿಟ್ಟು ಹೋಗಿದಾರಲ್ಲಪ್ಪ, ಎಲ್ಲೋದ್ರು ಏನೋ ದೇವ್ರಿಗೆ ಗೊತ್ತು. ಇವ್ರೆಲ್ಲಾರು ಹೋದ್ರು ಗೊತ್ತಾ ನಿಮ್ಗೆ? ಒಂದ್ ವಾರ ಆಯ್ತು ಅವ್ರ ಮನೆ ಖಾಲಿ ಮಾಡಿ, ಬೈ ತುಂಬಾ ಸ್ನಾನ ಮಾಡ್ಕೊಂಡು ಎಲ್ಲ ಆಚೆ ಹೋಗಿದ್ದಾರೆ.
ಎಲ್ ಹೋಗಿದಾರಮ್ಮ ಇವರೆಲ್ಲ? ಎಷ್ಟ್ ದಿನ ಆಯ್ತು ಇವ್ರು ಬೀಗ ಹಾಕಿ? ನೋಡ್ತಾ ಇದೀವಿ, ಬರ್ಲೇ ಇಲ್ಲ. ಈಗ ಹಾಕೇ ಬಿಟ್ಟಿದ್ದಾರೆ. ಹೌದಾ? ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ವೇ? ಅಕ್ಕಪಕ್ಕ ಮನೆಲ್ಲ ವಿಚಾರಿಸಿದ್ರು, ಏನು ಹೇಳ್ತಾ ಇಲ್ಲ ಯಾರುನು. ಅಯ್ಯೋ, ನಂದ್ 5 ಲಕ್ಷ ಹೋಯ್ತಲ್ಲಪ್ಪ, ಏನಪ್ಪ ಮಾಡೋದು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಲ್ಪ. ನಾವ್ ಮಾಡಿದ್ದು ನಾಟಕ ನಾವ್ ಮಾಡಿದ್ದು ಕೇವಲ ಮನೋರಂಜನೆಗೋಸ್ಕರ ಹಾಗೂ ನೋಡಿ, ಇಲ್ಲಾಂದ್ರೆ ವಿಷಯ ತಿಳ್ಸಕ್ಕೆ. ಅಂದ್ರೆ ಕೆಲವು ಮುಗ್ಧ ಜನರು ಇರ್ತಾರೆ, ಓದಕ್ ಬರಿಯಕ್ ಬರಲ್ಲ ಅಂತವ್ರಿಗೆ ಜನಗಳು ಸಾಕಷ್ಟು ಮೋಸ ಮಾಡ್ತಾರೆ. ಖಾಲಿ ಪೇಪರ್ಗಳಿಗೆ ಸೈನ್ ಹಾಕಿಸ್ಕೊಂತಾರೆ, ಹೀಗೆಲ್ಲಾ ಮೋಸ ಮಾಡ್ತಾರೆ. ಓಪನ್ ಚೆಕ್ಗೆ ದಯವಿಟ್ಟು ಯಾವತ್ತು ಸೈನ್ ಮಾಡ್ಬೇಡಿ, ಖಾಲಿ ಪೇಪರ್ಗೆ ಯಾವತ್ತು ಸೈನ್ ಮಾಡ್ಬೇಡಿ. ನೀವ್ ಓದಕ್ ಬಂದಿಲ್ಲ ಅಂದ್ರೆ ಓದೋರ ಹತ್ರ ಓದಿಸ್ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಸೈನ್ ಮಾಡಿ. ಇದನ್ನ ತಿಳಿಸೋಕೋಸ್ಕರ ನಾವ್ ಈ ನಾಟಕವನ್ನು ಮಾಡಿದ್ವಿ ಹೊರತು ಯಾರ ಮೇಲೂ ದ್ವೇಷದಿಂದಾಗಿ ಯಾವ್ದಕ್ಕೂ ಅಲ್ಲ. ಕೇವಲ ಮನೋರಂಜನೆಗೋಸ್ಕರ. ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.